ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕನಿಷ್ಠ 25 ಸ್ಥಾನ ಗೆಲ್ಲೋದು ಖಚಿತ. ನಗರದಲ್ಲಿ ತೇಜಸ್ವಿ ಸೂರ್ಯ ಹೇಳಿಕೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೆಲ್ಲ ದೇಶಕ್ಕೆ ಅನ್ಯಾಯ ಮಾಡಿದೆ, ಸಿಟಿ ರವಿ ಆರೋಪ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ರಿಲೀಸ್. ಕಲಬುರಗಿಯಲ್ಲಿ ಅಭಿಮಾನಿಗಳ ಸಂಭ್ರಮ. ಇದೀಗ ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕನಿಷ್ಠ 25 ಸ್ಥಾನ ಗೆಲ್ಲೋದು ಖಚಿತ ಎಂದು ಕಲಬುರಗಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ದೇಶದಲ್ಲಿ ಪ್ರಧಾನಿ ಮೋದಿ ಸುನಾಮಿ ಇದೆ. ಮೋದಿ ಹೆಸರಲ್ಲಿ ಜನ ಕನಸು ಕಾಣುತ್ತಿದ್ದಾರೆ. ಕರ್ನಾಟಕದಲ್ಲಿ ಕನಿಷ್ಠ 25 ಸೀಟು ಗೆಲ್ಲುತ್ತೇವೆ. ರಾಜ್ಯದಲ್ಲೂ ಮೋದಿ ಅಲೆ ಇರುವುದು ಕಾಂಗ್ರೆಸ್ನವರಿಗೂ ಗೊತ್ತಿದೆ. ಹಾಗಾಗಿಯೇ ಕಾಂಗ್ರೆಸ್ ಮಂತ್ರಿಗಳು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಹಿಂಜರಿಯುತ್ತಿದ್ದಾರೆ. ಹಗಲು ಕಂಡ ಬಾವಿಗೆ ರಾತ್ರಿ ಯಾರಾದ್ರೂ ಬೀಳ್ತಾರಾ? ಕಾಂಗ್ರೆಸ್ನ ಮಂತ್ರಿಗಳ ಸ್ಥಿತಿಯೂ ಹೀಗೆ ಆಗಿದೆ. ಅದಕ್ಕಾಗಿಯೇ ಸ್ಪರ್ಧಿಸಲು ಮುಂದೆ ಬರ್ತಿಲ್ಲ. ಸುನಾಮಿಗೆ ಯಾರು ಅಡ್ಡ ಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇದೇ ವೇಳೆ ಯತ್ನಾಳ್ ಹೇಳಿಕೆಯಿಂದ ಬಿಜೆಪಿಗೆ ಹಿನ್ನಡೆಯಾಗಬಹುದಾದ ಎನ್ನುವ ಪ್ರಶ್ನೆಗೆ ತೇಜಸ್ವಿ ಸೂರ್ಯ ಅವರು, ಎಲ್ಲವನ್ನೂ ಮೀರಿ ನಿಲ್ಲುವುದೇ ಸುನಾಮಿ. ನಮಗೆ ಎಲ್ಲ 28 ಸ್ಥಾನಗಳು ಮುಖ್ಯವೇ. 28ಕ್ಕೆ 28 ಸ್ಥಾನಗಳಲ್ಲೂ ಗೆಲ್ಲುವ ಗುರಿಯಿದೆ. ಕನಿಷ್ಠ 25ರಲ್ಲಿ ಗೆದ್ದೇ ಗೆಲ್ತೀವಿ ಎಂದು ನುಣುಚಿಕೊಂಡರು. ಬಿಜಾಪುರದಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಪ್ಪನವರ ಕಾರ್ಯಕ್ರಮದ ಸಂಬಂಧ ಬಂದಿದ್ದು. ರಾಜಕೀಯ ಯಾವುದೋ ಮಾತನಾಡದೆ ಹೋಗ್ಬೇಕು ಅಂದ್ರೆ ನೀವು ಹಿಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ನೋಡಿ, ಇಡೀ ದೇಶದಲ್ಲಿ ಮೋದಿಯವರ ಒಂದು ಸುನಾಮಿ ಇದೆ. ದೇಶದ ಬಡ ಜನ ಇವತ್ತು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಒಂದು ಹೊಸ ಆಶಯವನ್ನು, ಕನಸನ್ನು ಕಾಣ್ತಾ ಇದ್ದಾರೆ. ನಾನು ಭಾಳ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ, ಆತ್ಮವಿಶ್ವಾಸದಿಂದ ಹೇಳಬಲ್ಲೆ, ಕರ್ನಾಟಕದಲ್ಲಿ ಈ ಬಾರಿ ಕನಿಷ್ಠ ಅಂದರೆ 25 ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಆ ಕಾರಣಕ್ಕೇನೆ ಇವತ್ತು ಕಾಂಗ್ರೆಸ್ನ ಮಂತ್ರಿಗಳು ಕೂಡ ಈ ಸತ್ಯ ಅವರಿಗೆ ಗೊತ್ತಿರೋದ್ರಿಂದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವರು ಹಿಂದೆಟ್ಟಿರ್ತಾರೆ. ಜನರ ಮನಸ್ಸು, ಜನರ ಸಂಕಲ್ಪ ಮೋದಿಯ ಜೊತೆಗಿದೆ. ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರಿಗೆ ಜನ ಕೊಡೋರಿಲ್ಲ. ಈ ಫಲಾನುಭವಿಗಳಾಗಿರೋದ್ರಿಂದ ಅವರು ಮೋದಿಯವರಿಗೆ ಸಂಕಲ್ಪ ಕೊಡ್ತಾ ಇರೋದು, ಓಟ್ ಹಾಕ್ತಾ ಇರುವಂಥದ್ದು 28ಕ್ಕೆ 28 ನಾವು ಗೆಲ್ತೀವಿ, ಕನಿಷ್ಠ ಅಂದರೆ 25 ಅಂತ ನಾವು ಗೆದ್ದೇವೆ. ಸೋಲೋ ಅಂತ ಎಲೆಕ್ಷನ್ನಿಗೆ ಯಾರು ಬಂದು ಇಲ್ಲಿ ಕಣ ಹಿಂದೇಟ್ ಹಾಕ್ತೀವಿ, ಯಾಕೆ ಮುಂದಕ್ಕೆ ಬರ್ತಾರೆ? ಅದಕ್ಕೆ ನಾವು ಹೇಳ್ತೀವಲ್ಲ, ಹಗಲು ಕಂಡು ಬಾವಿಲಿ ರಾತ್ರಿ ಹೋಗಿದ್ರು ಅಂತ. ಕಾಂಗ್ರೆಸ್ನವ್ರು ಯಾಕೆ ಮಾಡಕ್ಕೆ ಹೋಗ್ತಾರೆ ಅದನ್ನು? ಅವ್ರಿಗೆ ಗೊತ್ತಿದೆ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ. ಮೋದಿಯವರ ಪರವಾಗಿ ಯಾವ ರೀತಿ ಜನ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ. ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ನ ಯಾವ ಸಚಿವರು ಕೂಡ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಮುಂದುವರ್ತಾರೆ. ಎರಡೂ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಗೆ ಮುಖ್ಯ. ನಮ್ಮ ರಾಜ್ಯಾಧ್ಯಕ್ಷರು ಆಗಲೇ ಹೇಳಿದಾರಲ್ಲ, 28 ಗೆಲ್ತೀವಿ, ನಾವು 28 ಪ್ರತಿಷ್ಠಿತವಾಗಿ ತಗೋತೀವಿ, 28 ಗೆಲ್ತೀವಿ. ಇದೇ ನಮ್ಮ ಸಂಕಲ್ಪ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೆಲ್ಲ ದೇಶಕ್ಕೆ ಅನ್ಯಾಯ ಮಾಡಿದೆ,
ಭಾರತ ವಿಭಜನೆ ಮಾಡಿದ್ದು ಕಾಂಗ್ರೆಸ್ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಈ ಕುರಿತು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿಯವರ ಭಾರತ್ ನ್ಯಾಯ ಯಾತ್ರೆ ವಿರುದ್ಧ ಸಿಟಿ ರವಿ ಕಿಡಿಕಾರಿದರು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೆಲ್ಲ ದೇಶಕ್ಕೆ ಅನ್ಯಾಯ ಮಾಡಿದೆ. ಭಾರತ ವಿಭಜನೆ ಮಾಡಿದ್ದು ಕಾಂಗ್ರೆಸ್ ಮತ್ತು ವಿಶ್ವಸಂಸ್ಥೆಯಲ್ಲಿ ಖಾಯಂ ಭದ್ರತಾ ಸ್ಥಾನ ಸಿಗೋ ಆಫರ್ ಬಂದಾಗಲೂ ಕಾಂಗ್ರೆಸ್ ತಿರಸ್ಕರಿಸಿತ್ತು ಎಂದು ಆರೋಪಿಸಿದರು. ರಾಮ ಮಂದಿರ ಉದ್ಘಾಟನಾ ಕೈ ನಾಯಕರ ಹಿಂದೇಟು ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಸಿಟಿ ರವಿ, ರಾಮ ಪೌರಾಣಿಕ ವ್ಯಕ್ತಿ ಅಂತ ಅಫಿಡವಿಟಿ ಹಾಕಿದ್ರು ಅವರು. ಅಲ್ಲದೆ ಕೈ ನಾಯಕ ಕಪಿಲ್ ಸಿಬಲ್ ಅಯೋಧ್ಯೆ ಕೇಸ್ನಲ್ಲಿ ವಿರುದ್ಧವಾಗಿ ವಾದ ಮಾಡಿದವರು. ಹೀಗಾಗಿ ಅವರಿಗೆ ಹಿಂಜರಿಕೆ ಇರಬಹುದು. ಆದರೆ ರಾಮ ಎಲ್ಲರಿಗೂ ಬೇಕಾದವರು. ಕೇವಲ ಬಿಜೆಪಿಗಷ್ಟೇ ರಾಮ ಸೀಮಿತವಲ್ಲ ಎಂದರು. ಕಾಂಗ್ರೆಸ್ ಈಗಲೂ ದೇಶದಲ್ಲಿ ಭಾಷೆಗಳ ಆಧಾರದ ಮೇಲೆ ಜನರನ್ನು ಎತ್ತಿಕಟ್ಟುತ್ತಿದೆ. ಉತ್ತರದ ವಿರುದ್ಧ ದಕ್ಷಿಣದವರನ್ನು, ದಕ್ಷಿಣದ ವಿರುದ್ಧ ಉತ್ತರದವರನ್ನು ಎತ್ತುಕಟ್ಟುತ್ತಿದೆ. ಬ್ರಿಟಿಷರು ಹಿಂದೂ ಮುಸ್ಲಿಂ ಅಂತ ಅಷ್ಟೇ ಒಡೆದ್ರು, ಆದರೆ ಕಾಂಗ್ರೆಸ್ ಜಾತಿಗಳ ನಡುವೆ ಒಡೆದಾಡುತ್ತಿದ್ದಾರೆ ಎಂದು ಆಪಾದಿಸಿದರು. ಕೊರೋನಾ ಕಾಲದಲ್ಲಿ 40,000 ಕೋಟಿ ಭ್ರಷ್ಟಾಚಾರ ಆಗಿದೆ ಎನ್ನೋ ಯತ್ನಾಳ್ ಹೇಳಿಕೆ ಕುರಿತು ಮಾತನಾಡಿದ ಅವರು, ಎಲ್ಲರೂ ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡೋದು ಬೇಡ. ದಾಖಲೆ ಇದ್ರೆ ತಂದು ಕೊಡ್ಲಿ. ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರಲ್ಲ, ಅಲ್ಲಿ ಕೊಡ್ಲಿ. ಯತ್ನಾಳ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ, ಅವರು ಮಾತನಾಡ್ತಾರೆ ಎಂದರು. ರಾಜ್ಯದಲ್ಲಿ ಕನ್ನಡವೇ ಸಾರ್ವಭೌಮ, ನಮ್ಮ ಆಡಳಿತ ಭಾಷೆ ಕನ್ನಡವೇ ಆಗಿರಬೇಕು. ಹಂಗಂತ ನಮ್ಮ ಸಹೋದರ ಭಾಷೆಗಳ ಜೊತೆ ವೈರತ್ವ ಬೇಡ ಎಂದು ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್ ಅವರು ರಾಮ ಮಂದಿರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರದ ಕೇಸಿನ ವಿರುದ್ಧವಾಗಿ ವಕಾಲತ್ತು ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ರಾಮ ಪೌರಾಣಿಕ ವ್ಯಕ್ತಿ, ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟಿದ್ರು ರಾಮ್ ಸೇತು ಕೇಸು ಸಂಬಂಧಪಟ್ಟಂತೆ. ಅಂದರೆ ಮರ್ಯಾದಾ ಪುರುಷ ರಾಮ, ನಾವೆಲ್ಲರೂ ಆರಾಧಿಸ್ತಕ್ಕಂಥ ರಾಮ, ಆ ಮರ್ಯಾದಾ ಪುರುಷೋತ್ತಮನನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟವರು. ಸ್ವಾಭಾವಿಕವಾಗಿ ಹಿಂಜರಿಕೆ ಇರುತ್ತೆ. ನಾವು ಮಂದಿರ ವಹಿ ಬನಾಯಂಗೆ ಅಂತ ಅಂದಾಗ ನಮಗೆ ಲೇವಡಿ ಮಾಡಿದವರು ಮತ್ತು ಕೆಲವರೆಲ್ಲ ಪುಕ್ಷಟೆ ಸಲಹೆ ಕೊಟ್ಟವರಿದ್ರು. ಅಲ್ಲೇ ಯಾಕೆ ಕಟ್ಟಬೇಕು ಮಂದಿರ, ಅಲ್ಲಿ ಟಾಯ್ಲೆಟ್ ಕಟ್ಟಲಿ, ಅಲ್ಲಿ ಸ್ಕೂಲ್ ಕಟ್ಟಲಿ, ಅಲ್ಲಿ ಲೈಬ್ರರಿ ಕಟ್ಟಲಿ ಅಂತ ಪುಕ್ಷಟೆ ಸಲಹೆ ಕೊಟ್ಟಿದ್ರು. ಇವತ್ತು ಭವ್ಯ ರಾಮ ಮಂದಿರ ಅಂದರೆ ಅದು ಸಾಂಸ್ಕೃತಿಕ ಪುನರುತ್ಥಾನದ ಕೇಂದ್ರ. ಅಷ್ಟು ಮಾತ್ರ ಅಲ್ಲ, ನಾವು ಯಾವುದನ್ನು ಶತಮಾನಗಳ ಹಿಂದೆ ಕಳ್ಕೊಂಡಿದ್ವೋ ಅದರ ಒಂದು ಪುನರುತ್ಥಾನ ಅಂತ ಹೇಳಿದ್ರೆ ಭಾರತದ ಪುನರುತ್ಥಾನನೇ, ಭಾರತೀಯತೆಯ ಪುನರುತ್ಥಾನನೇ. ಪುನರುತ್ಥಾನದ ಕಾರ್ಯಕ್ಕೆ ಆಮಂತ್ರಣ ಬಂದಿದೆ, ಅದು ಹೋಗ್ಲೋ ಬಿಡ್ಲೋ ಒಳಕು. ಯಾಕೆಂದರೆ ತನಗೆ ಅಧಿಕಾರ ಇದ್ದಾಗ ತಮ್ಗೆ ಅವಕಾಶ ಕೊಟ್ಟಾಗ ನಾವು ಈ ಕೆಲಸ ಮಾಡ್ಬೋದಿತ್ತು, ಮಾಡಿಲ್ಲ. ಇವತ್ತು ಹೆಂಗೆ ಹೋಗೋದು ಅಂತ ಕರೆಯೋದಂತೂ ಕರೆದಿದ್ದೀವಿ. ರಾಮ ಎಲ್ರಿಗೂ ಸೇರಿದವನು. ರಾಮ BJP-ಯವರಿಗೆ ಮಾತ್ರ ಸೇರಿದವನಲ್ಲ, ರಾಮ ಎಲ್ರಿಗೂ ಸೇರಿದವನು. ರಾಮನನ್ನು ಯಾರು ಫಾಲೋ ಮಾಡ್ತಾರೆ ಅವ್ರು ಜಗತ್ತಿನಲ್ಲಿ ಒಳ್ಳೆ ಜನ ಆಗಿದ್ದಾರೆ, ಯಾರು ಭಯೋತ್ಪಾದಕರಾಗಿಲ್ಲ. ಆಗ ಭಾರತಕ್ಕೆ ಅನ್ಯಾಯ ಮಾಡಿದ್ರು, ಭಾರತಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಲಿಲ್ಲ. ನೋಡಿ, ಭದ್ರತಾ ಮಂಡಳಿನಲ್ಲಿ ಕಾಯಂ ಸದಸ್ಯತ್ವದ ಆಫರ್ ಬಂದಿತ್ತು ಭಾರತಕ್ಕೆ. ಯಾವ ಕಾರಣಕ್ಕೆ ನಿರಾಕರಿಸ್ತು ಕಾಂಗ್ರೆಸ್ಸು? ದೇಶದ ಜನರ ಮುಂದೆ ಹೇಳಬೇಕಾದ ಅವಶ್ಯಕತೆ ಇದೆ. ಚೈನಾ ಸಿಯಾಚಿನ್ ಪ್ರದೇಶವನ್ನು ಆಕ್ರಮಿಸಿ ಕೂತ್ಕೊಂಡಾಗ ಸಂಸತ್ನಲ್ಲಿ ಅದು ಹುಲ್ಲು ಬೆಳೆಯದ ಜಾಗ ಅಂತ ಉತ್ತರ ಕೊಟ್ಟಿತ್ತು. ಅಂದರೆ ದೇಶದ ಬಗ್ಗೆ ಇರುವಂಥ ಭಾವನೆ ಅವರಿಗೆ ಆ ರೀತಿ ಇರ್ತಕ್ಕಂಥದ್ದು. ಭಾರತ ವಿಭಜನೆ ಆಯ್ತಲ್ಲ 1947 ಆಗಸ್ಟ್ 14ನೇ ತಾರೀಕು. ಆ ವಿಭಜನೆಗೆ ಸಹಿ ಹಾಕಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಆ ವಿಭಜನೆ ಸಂದರ್ಭದಲ್ಲಿ 3 ಕೋಟಿಗೂ ಹೆಚ್ಚು ಜನ ಸಂಕಷ್ಟಕ್ಕೊಳಗಾದರು. 40 ಲಕ್ಷಕ್ಕೂ ಹೆಚ್ಚು ಜನರ ಹತ್ಯೆ ಆಯಿತು ಯಾವುದೇ ಯುದ್ಧದಲ್ಲಿ. ಅದು ಪ್ರಥಮ ಮಹಾಯುದ್ಧ ಇರ್ಬೋದು, ದ್ವಿತೀಯ ಮಹಾಯುದ್ಧ ಇರ್ಬೋದು, ಯಾವುದೇ ಯುದ್ಧದಲ್ಲಿ ಅಷ್ಟು ಜನ ಸಾಯಲಿಲ್ಲ. ಇದು ಭಾರತಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಆ ನಿರ್ಣಯ ತೆಗೆದುಕೊಳ್ಳದೆ ಇದ್ದಿದ್ರೆ ಸಾವನ್ನು ತಪ್ಪಿಸ್ಬೋದಿತ್ತು, ನಿರಾಶ್ರಿತರಾಗೋದನ್ನು ತಪ್ಪಿಸ್ಬೋದಿತ್ತು. ನೀವು ಯೋಚನೆ ಮಾಡಿ, ನಿಮ್ಮೂರಿನಲ್ಲೇ ನೀವು ನಿರಾಶ್ರಿತರಾಗುವಂಥದ್ದು ಇದು ಅನ್ಯಾಯದ ಸಂಗತಿ ಅಲ್ವಾ? ಭಾರತಕ್ಕೆ ನ್ಯಾಯ ಕೊಡುವಂಥ ಕೆಲಸ ಅಂದರೆ ಏನದು?
ಅಂದರೆ ತನ್ನ ಕುಟುಂಬದಲ್ಲಿ ಅಧಿಕಾರ ಇರಬೇಕು ಅನ್ನೋದು ನ್ಯಾಯ ಕೊಡೋ ಕೆಲಸನ, ದೇಶಕ್ಕೆ ಮಾಡಿದ ಅನ್ಯಾಯ, ತಾನು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅವರು, ಮತ್ತು ತಾನು ಅನ್ಯಾಯ ಮಾಡಿದ್ದೀನಿ ಅಂತ ಕ್ಷಮೆಯಾಚನೆ ಮಾಡಬೇಕು. ಇವತ್ತು ಒಂದು ಭಾಷೆಯನ್ನು ಇನ್ನೊಂದು ಭಾಷೆ ವಿರುದ್ಧ ನಿಲ್ಲಿಸೋ ಕೆಲಸ, ಪ್ರಾದೇಶಿಕತೆಯನ್ನು ಎತ್ತುಕಟ್ಟುವ ಕೆಲಸ, ಉತ್ತರದ ವಿರುದ್ಧ ದಕ್ಷಿಣವನ್ನು ಎತ್ತುಕಟ್ಟುವ ಕೆಲಸ, ಇದು ಕಾಂಗ್ರೆಸ್ ಮಾಡ್ತಿರೋ ರಾಜನೀತಿ. ಇದು ದೇಶವನ್ನು ಒಡೆಯುವ ಕೆಲಸ, ದೇಶಕ್ಕೆ ಮಾಡಿದ ಅನ್ಯಾಯ ಇದೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಡೆಯೋ ಪ್ರಯತ್ನ ಮಾಡಿದ್ರು. ಬ್ರಿಟಿಷರು ಕೇವಲ ಹಿಂದೂ ಮುಸ್ಲಿಂ ಇಷ್ಟೇ ಹೊಡೆದ್ರು, ಇವರೆಲ್ಲಿಂದ ಒಂದಕ್ಕೊಂದು ಜಾತಿವಾರು ಒಡೆಯುವ ಕೆಲಸ ಮಾಡಿದ್ರು, ಪ್ರಾದೇಶಿಕವಾಗಿ ಎತ್ಕೊಟ್ಟೋ ಕೆಲಸ ಮಾಡಿದ್ರು. ಹಂಗಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ದೇಶಕ್ಕೆ ಅನ್ಯಾಯನೇ ಮಾಡಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಇಂದು ಬಿಡುಗಡೆಯಾಗಿದೆ. ರಾಜ್ಯದಾದ್ಯಂತ ಅಭಿಮಾನಿಗಳು ಸಿನಿಮಾ ಬಿಡುಗಡೆಯನ್ನು ಸಂಭ್ರಮಿಸುತ್ತಿದ್ದಾರೆ. ಕಲಬುರಗಿಯಲ್ಲಿಯೂ ಸಹ ಡಿ ಬಾಸ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು, ಚಿತ್ರಮಂದಿರಗಳ ಮುಂದೆ ದರ್ಶನ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜೃಂಭಿಸಿದ್ದಾರೆ. ಹೌದು, ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಕಾಟೇರ ಸಿನಿಮಾ ಎಂದು ತೆರೆಗೆ ಅಪ್ಪಳಿಸಿದ್ದು ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ದರ್ಶನ್ ಅಭಿಮಾನಿಗಳು ರಾಜ್ಯದಾದ್ಯಂತ ತಮ್ಮದೇ ರೀತಿಯಲ್ಲಿ ಕಾಟೇರ ಸಿನಿಮಾವನ್ನ ಸ್ವಾಗತಿಸಿದ್ದಾರೆ. ಕಲಬುರಗಿಯಲ್ಲಿಯೂ ಸಹ ಡಿ ಬಾಸ್ ಅಭಿಮಾನಿಗಳು ಕಾಟೇರ ಸಿಂಹವನ್ನು ಸಂಭ್ರಮದಿಂದ ಸ್ವಾಗತಿಸಿದ್ದು, ನಗರದ ಸಂಗಮ ತ್ರಿವೇಣಿ ಚಿತ್ರಮಂದಿರದ ಎದುರು ದರ್ಶನ್ ಕಟೌಟ್ಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಜೈಘೋಷ ಕೂಗುವ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಶತಮಾನೋತ್ಸವ ಆಚರಿಸಲಿ ಎಂದು ಶುಭ ಕೋರಿದರು. ಮೋಹನ್ ರಾಜ್ ಅಂತ, ನಾವು ಡಿ ಬಾಸ್ ಅಭಿಮಾನಿ, ತಾರ್ಪೇಲ್ ಬಡಾವಣೆಯಿಂದ. ನಾವು ಅಪ್ಪಟ ದರ್ಶನ್ ಅಭಿಮಾನಿ. ನಮ್ಮ ಕಾಟೇರ ಚಿತ್ರವು ಶತದಿನೋತ್ಸವ ಆಚರಿಸಬೇಕೆಂದು ಎಲ್ಲ ಕರ್ನಾಟಕ ಜನತೆಗೆ ಕೋರಿಕೊಳ್ಳುವುದೇನೆಂದರೆ, ಕನ್ನಡ ಸಿನಿಮಾ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ನೋಡಬೇಕು, ನಮ್ಮ ಬಾಸ್ನ ಇನ್ಕ್ರೀಸ್ ಮಾಡಬೇಕು. ಇದು ಪ್ಯಾನ್ ಇಂಡಿಯಾ ಅಲ್ಲ, ಇದು ಓನ್ಲಿ ಕರ್ನಾಟಕ ಕನ್ನಡ ಇಂಡಸ್ಟ್ರಿಯ ಅಪ್ಪಟ ಕನ್ನಡಿಗರ ಚಿತ್ರ. ಇದು ಡಿ ಬಾಸ್ ಅಭಿನಯದ ಕಾಟೇರ ಚಿತ್ರವು ಶತದಿನೋತ್ಸವ ಆಚರಿಸಬೇಕು. ಫಸ್ಟ್ ಡೇನೇ ಸೆಂಚುರಿ ಕೋಟಿ ಗಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವತ್ತಿನ ದಿವಸ ಗುಲ್ಬರ್ಗ ಕಾಟೇರ ಪಿಕ್ಚರ್ ರಿಲೀಸ್ ಆಗಿದೆ. ದರ್ಶನ್ ನಮ್ಮ ಬಾಸ್ದು ಇವತ್ತಿನ ದಿವಸ ಏನಂದ್ರೆ ಸಂಗಮ್ ಟಾಕೀಸ್ನ ತೋಲ್ ಅಂದರು ನಮ್ಮ ಅಧ್ಯಕ್ಷರು ಅವರು ಇವ್ರಿಗೆ ಮಾತಾಡಿ ಮಾಡಿ ಎಲ್ಲ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿದ್ದಾರೆ. ಇದು 100 ಡೇಸ್ ಪಕ್ಕ 100 ಡೇಸು ಆಗಲೇಬೇಕು. ಆಗಿಲ್ಲ 100 ಡೇಸ್ ಅಂತ ನಾವು ಇದು ಮಾಡಿಲ್ಲ. ಬಟ್ ಇವ್ರು ಏನು ತೋಲ ರೊಕ್ಕ ಗಳಿಸಲ್ಲ ಅಂತ ಅಂದರೋಡು, ಡಬಲ್ ಟ್ರಿಬಲ್ ಇದು ರೊಕ್ಕ ಬಂದೇ ಬರ್ತದೆ. ಪಿಕ್ಚರ್ ಆ ಥರ ಅದ ಕಾಟೇರ. ಜೈ ಡಿ ಬಾಸ್. ಈ ಸಂದರ್ಭದಲ್ಲಿ ನಟ ದರ್ಶನ್ ಅಭಿಮಾನಿಗಳಾದ ಪ್ರೇಮ್ ಕುಮಾರ್ ದೊಡ್ಮನಿ, ಅಜಯ್ ಕಲ್ಯಾಣ್ಕರ್, ಲಖನ್, ಶಶಿಕುಮಾರ್, ಸುನಿಲ್ ಮೂಲಿಮನಿ, ಶಿವಕುಮಾರ್ ಕಲ್ಯಾಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಏನ್ ಗುಲ್ಬರ್ಗಾ ನ್ಯೂಸ್.
ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಎರಡನೇ ದಿನವೂ ಮುಂದುವರೆದ ಪಾಲಿಕೆ ಕೆಡಿಪಿ ಸಭೆ. ಜನವರಿ 1ರಂದು ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನ ವಾರ್ಷಿಕೋತ್ಸವ. ಬೀದಿ ನಾಯಿ ಹಾವಳಿ ತಡೆಯುವಂತೆ ನಗರದಲ್ಲಿ ಕೃಷ್ಣಾರೆಡ್ಡಿ ಒತ್ತಾಯ. ಅಂಗವಿಕಲರ ಕಲ್ಯಾಣಾಧಿಕಾರಿ ಅಮಾನತಿಗೆ ಅಂಬಾಜಿ ಮೇಟಿ ಒತ್ತಾಯ. ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಎರಡನೇ ದಿನವೂ ಕಲಬುರಗಿ ಮಹಾನಗರ ಪಾಲಿಕೆ ಕೆಡಿಪಿ ಸಭೆ ಮುಂದುವರೆಯಿತು. ಅಧಿಕಾರಿಗಳು, ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳ ಕುರಿತು ದೀರ್ಘ ಚರ್ಚೆ ನಡೆಸಿದ್ರು. ಕೆಲ ಯೋಜನೆಗಳನ್ನ ಸಮರ್ಪಕವಾಗಿ ಜಾರಿಗೆ ತರುವಲ್ಲಿ ವಿಫಲರಾದ ಅಧಿಕಾರಿಗಳನ್ನು ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಟೌನ್ ಹಾಲ್ನಲ್ಲಿ ಕಳೆದ 2 ದಿನಗಳಿಂದ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಅವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯುತ್ತಿದ್ದು, ಕಲಬುರಗಿ ನಗರದ ಅಭಿವೃದ್ಧಿಯ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಭಾಗಿಯಾದ ಆಯಾ ವಾರ್ಡ್ ಸದಸ್ಯರು ತಮ್ಮ ವಾರ್ಡ್ ಹಾಗೂ ಕಲಬುರಗಿ ನಗರದ ಸಮಸ್ಯೆ ಮತ್ತು ಅಭಿವೃದ್ಧಿಯ ಕುರಿತು ಚರ್ಚಿಸಿದರು. ನಮ್ಮ ರಿಕ್ರೂಟ್ಮೆಂಟ್ ರೂಲ್ಸ್ ಯಾವಾಗ ನೋಟಿಫಿಕೇಶನ್ ಬಂದಿತ್ತು, ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಏನೇನು ಅದರಲ್ಲಿ ರೂಲ್ಸ್ ಇವೆ, ಫಸ್ಟ್ ಅದರ ಬಗ್ಗೆ ಬ್ರೀಫ್ ಆಗಿ ಹೇಳಿ. ಇದು ಆದಮೇಲೆ ಸ್ವಲ್ಪ ಹಿಸ್ಟ್ರಿ ಹೇಳಿ, ನಮ್ಮ ರಿಕ್ರೂಟ್ಮೆಂಟ್ ಹೆಂಗಾಯಿತು, ಲೇಬರ್ಸು ಅವರ ಬೇಡಿಕೆ ಏನಿದೆ, ಸರಿ ಎಷ್ಟು ಇದರಲ್ಲಿ ಬೇರೆ ಬೇರೆ ಗ್ರೂಪ್ಸ್ ಇವೆ, ಗ್ರೂಪ್ಸ್ದು ಏನೇನು ಡಿಮಾಂಡ್ ಇದೆ. ಆಮೇಲೆ ಇದು ಆದಮೇಲೆ ರೂಲ್ಸ್ ಪ್ರಕಾರ ಏನು ಫಸ್ಟ್ ನೋಟಿಫಿಕೇಶನ್ ಜಾರಿ ಆಯಿತು, ಅದರಲ್ಲಿ ಏನೇನು ಪ್ರೊವಿಷನಲ್ ಲೀಸ್ಟ್ ಏನಿತ್ತು, ಅದರಲ್ಲಿ ಏನೇನು ಲೋಪಗಳು ಇತ್ತು ಅಂತ ಆರ್.ಸಿ. ಸರ್ ಮುಂಚೆ ಯಾರಿದ್ರು ಅವರು ರಿಪೋರ್ಟ್ ವರದಿ ಗೌರ್ಮೆಂಟ್ಗೆ ಸಲ್ಲಿಸಿದರು. ಗೌರ್ಮೆಂಟಿಂದನೇ ಮತ್ತೆ ಏನು ರಿಪ್ಲೈ ಬಂದಿತ್ತು, ಸರಿ ಇದು ಎಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಇದು ಆದಮೇಲೆ ಯಾರಿಗೆ ಏನು ಅಬ್ಜೆಕ್ಷನ್ ಇರ್ತದೆ ಅವರು ಆಮೇಲೆ ಕೇಳಿ, ಇದು ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರ್ತದೆ ಅದನ್ನು ಹೇಳಿ. ಸರ್, ಇದು 2017 ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ರಾಜ್ಯದ ಪಾಲಿಕೆಗಳ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ನಿಯಮಗಳು. ಈ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ಗಿಂತಲೂ ಈ ವಿಶೇಷ ನೇಮಕಾತಿ ನಿಯಮಗಳು. ಈಗ ನಾವು ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಇದ್ದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ಗಳಿಗೆ. ಸರ್ಕಾರಿ ನೌಕರಿ, ಪೌರ ಕಾರ್ಮಿಕರಿಂದ ಸರ್ಕಾರಿ ನೌಕರಿ ವಿಶೇಷ ನಿಯಮಗಳು ಏನು ಹೇಳ್ತಾರೆ ಸರ್, ಅದಕ್ಕೆ ನೇಮಕಾತಿ ಪ್ರಾಧಿಕಾರಿ ನೇಮಕಾತಿ ಮಾಡಲಿಕ್ಕೆ ಅಪ್ರೋಪ್ರಿಯೇಟ್ ಅಪಾಯಿಂಟಿಂಗ್ ಅಥಾರಿಟಿ, ಡೆಪ್ಯೂಟಿ ಕಮಿಷನರ್, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸರ್. ಕರ್ನಾಟಕ ರಾಜ್ಯ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅಪ್ಲಿಕೇಬಲ್ ಆಗಂತ ಈ ನೇಮಕಾತಿ ನಿಯಮಗಳಿಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ್ದರಿಂದ ಕಾರ್ಪೊರೇಷನ್ ಕಮಿಷನರ್ ಆಗಲಿ ಅಥವಾ ಇನ್ನಿತರ ಅಫಿಷಿಯಲ್ಸ್ ಆಗಲಿ ಅವ್ರ ನೇಮಕಾತಿ ಪ್ರಾಧಿಕಾರಿಗಳೆಲ್ಲ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿದ್ದರೆ ಸರ್ ವಿಶೇಷ ನಿಯಮಗಳು 2017 ಪ್ರಕಾರ. 2ನೇ ಪಾಯಿಂಟ್ ಸರ್, ಪೌರ ಕಾರ್ಮಿಕರು ಅಂದರೆ ಯಾರು ಅಂದರೆ ಡೆಫಿನಿಷನ್ ಓದ್ತಾ ಇದ್ದೀವಿ ಸರ್. ಮಹಾನಗರ ಪಾಲಿಕೆಗಳಲ್ಲಿ ಕ್ಷೇಮಾಭಿವೃದ್ಧಿ ಅಥವಾ ದಿನಗೂಲಿ ಅಥವಾ ಗುತ್ತಿಗೆ ಅಥವಾ ಹೊರಗುತ್ತಿಗೆ ಇತರೆ ಆಧಾರದ ಮೇಲೆ ನೇಮಕಾತಿ ಹೊಂದಿ ಕನಿಷ್ಠ 2 ವರ್ಷ ಸೇವೆ ಸಲ್ಲಿಸುತ್ತಿರುವ, ಈ ಪಾಯಿಂಟ್ ಸ್ವಲ್ಪ ಗಮನವನ್ನು ಕೇಳಬೇಕು. ಕನಿಷ್ಠ 2 ವರ್ಷ ಸೇವೆ ಸಲ್ಲಿಸುತ್ತಿರುವ ಮತ್ತು ಈ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿಯೂ ಸರ್ಕಾರಕ್ಕೆ ಇವರಿಗೆ ಏನಪ್ಪ ಅಂತವ್ರು ಲೆಟರ್ ಬರ್ತಾರೆ ಆರ್ಸಿಯವರು. ಆ ಲೆಟರ್ ಇಲ್ಲಿದೆ. ಆ ಲೆಟರ್ ವಿವರ ಬರೀತಾರೆ, ಎಲ್ಲ ಪಟ್ಟಿ ಮಾಡಿದ್ದು
ಭಾಳ ತಪ್ಪಾದ ಸಭೆಯಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವಂತೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತೆ ಪಾಲಿಕೆ ಸದಸ್ಯರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ 24ನೇ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜನವರಿ 1ರಂದು ಸಂಜೆ 5:30ಕ್ಕೆ ವಿಶ್ವೇಶ್ವರಯ್ಯ ಭವನದಲ್ಲಿ ನಡೆಯಲಿದೆ ಎಂದು ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಚ್ ವೀರಭದ್ರಪ್ಪ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 1ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದು, ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ. ಪ್ರತಿಷ್ಠಾನದ ಅಧ್ಯಕ್ಷತೆ ಅಂಬಿಕಾ ಶಂಕರ್ ಅವರು ವಹಿಸಿಕೊಳ್ಳಲಿದ್ದಾರೆ ಎಂದರು. ಇನ್ನು ಪ್ರತಿಷ್ಠಾನದ 24 ವಾರ್ಷಿಕೋತ್ಸವದ ಹಿನ್ನೆಲೆ 2023-24ನೇ ಸಾಲಿನ ಡಾಕ್ಟರ್ ಪಿಎಸ್ ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿ ಘೋಷಿಸಲಾಗಿದ್ದು, ಸಿಕಿಂದ್ರಾಬಾದ್ ವಿಜಯ ಆಸ್ಪತ್ರೆಯ ಡಾಕ್ಟರ್ ಕೆ ವಿಜಯಲಕ್ಷ್ಮಿ ಅವರನ್ನು ಈ ವರ್ಷದ ವೈದ್ಯಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ಪಿಎಸ್ ಶಂಕರ್ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿಗೆ ನಾಸಿಕ್ನಲ್ಲಿರುವ ಮಹಾರಾಷ್ಟ್ರದ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ವಿಶ್ರಾಂತ್ ಕುಲಪತಿ ಡಾಕ್ಟರ್ ಅಮರ್ನಾಥ್ ಸೊಲಾಪುರೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಈವರೆಗೆ 121 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗಿದ್ದು, ಪ್ರಸಕ್ತ ವರ್ಷ ವಿದ್ಯಾರ್ಥಿ ವೇತನ ಕೋರಿ 288 ಅರ್ಜಿಗಳು ಬಂದಿದ್ದವು. ವಿಶೇಷವೆಂದರೆ ಈ ಬಾರಿ ಹೊರ ರಾಜ್ಯಗಳ ವಿದ್ಯಾರ್ಥಿಗಳು ಸಹ ಅರ್ಜಿ ಸಲ್ಲಿಸಿದವರಿಗೂ ಕೂಡ ವಿದ್ಯಾರ್ಥಿ ವೇತನ ನೀಡಲಾಗಿದೆ ಎಂದರು. ಅವರ ಒಂದು ಸಕಾರಾತ್ಮಕವಾಗಿ ಸಮಾಜಕ್ಕೆ ಏನಾದರೂ ಒಂದು ಋಣ ತೀರಿಸೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ 2000ರಲ್ಲಿ ಈ ಪಿ ಎಸ್ ಶಂಕರ್ ಪ್ರತಿಷ್ಠಾನ ಅಂತಕ್ಕಂಥದ್ದನ್ನು ನೋಂದಾವಣೆ ಮಾಡಿತು. ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ವೈದ್ಯ ವಿದ್ಯಾರ್ಥಿ ವೇತನ, ವೈದ್ಯ ಸಾಹಿತ್ಯ ಮತ್ತು ವೈದ್ಯಶ್ರೀ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಒಂದು ಮೈಲುಗಲ್ಲುಗಳನ್ನು ಹಾಕಿ ಜನಸಾಮಾನ್ಯರು, ವಿಶೇಷವಾಗಿ ಗ್ರಾಮೀಣ ಮಟ್ಟದವರು, ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥವರು ಅಂಕಗಳನ್ನು ಅತಿ ಹೆಚ್ಚು ಪಡೆದುಕೊಂಡು ವೈದ್ಯಕೀಯ ಶಿಕ್ಷಣದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಅವರ ವಯಸ್ಸಿನ ಆಧಾರದ ಮೇಲೆ ನನಗನ್ನಿಸ್ತದೆ ಇವತ್ತಿಗೂ ಸಹಿತ ಅತ್ಯಂತ ಕಿರಿಯ ವ್ಯಕ್ತಿ ಯಾರಾದರೂ ಇದ್ದರೆ ಯುವಕರು ಅವರೇ ಡಾಕ್ಟರ್ ಪಿ ಎಸ್ ಶಂಕರ್ ಸರ್ ಅವರು. ವೈಯಕ್ತಿಕವಾಗಿ ಅನಾರೋಗ್ಯ ಇದ್ದರೂ ಸಹಿತ ಅವರು ನಿರಂತರವಾಗಿ ನಮ್ಮನ್ನು ಕರೆಸಿ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಕೆಲವು ಸಂಕ್ಷಿಪ್ತವಾಗಿರ್ತಕ್ಕಂಥ ಮೈಲುಗಲ್ಲುಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿ ಬಡವರು ಮತ್ತು ಅಸಹಾಯಕರಿಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ವೈದ್ಯಶ್ರೀ ಪ್ರಶಸ್ತಿಯನ್ನು ಇಲ್ಲಿಯವರೆಗೆ 24 ವೈದ್ಯರನ್ನು ನಾವು ಸನ್ಮಾನಿಸಿದ್ದೇವೆ. ಅದು ಅಂದು 10,000 ಇತ್ತು. ಇವತ್ತಿನ ದಿವಸ ಹೋದ ವರ್ಷದಿಂದ 15,000 ರೂಪಾಯಿ ಒಂದು ನೆನಪಿನ ಕಾಣಿಕೆ ಮತ್ತು ತಾಂಬೂಲಗಳನ್ನು ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಇದನ್ನು ನಿರಂತರವಾಗಿ ಬೆಳೀತಾ ಬಂದಿದೆ. ಬಟ್ ಇದರ ಮೊದಲನೇ ಹೆಜ್ಜೆ ಪ್ರಾರಂಭ ವಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭಗೊಂಡು ಭಾಗಶಃ ಅವರ ಆಶೀರ್ವಾದದಿಂದಲೇ ನಿರಂತರವಾಗಿ ನಾವು ಸಮಾಜದ ಜೊತೆಗೆ ಹೊಂದ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಹಾಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಕೊಡುಗೆ ಅಂದರೆ ವೈದ್ಯಕೀಯ ಸಾಹಿತ್ಯದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಏನಾದರೂ ಒಂದು ಕೊಡುಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಸಹಿತ ನಾವು ಗುರುತಿಸಿದ್ದೇವೆ. ಅದನ್ನು ವೈದ್ಯ ಸಾಹಿತ್ಯ ಅಂತ ಹೇಳ್ತೀವಿ. ಅವರು ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಫಾರ್ಮಕಾಲಜಿಸ್ಟ್ ಇರ್ಬೋದು, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಡಾಕ್ಟ್ರ್ ಇರ್ಬೋದು. ಸೊ ಈ ವೈದ್ಯ ಸಾಹಿತ್ಯಕ್ಕೆ ಇವತ್ತಿಗೂ ಸಹಿತ ಇಂದಿನವರೆಗೆ ನಾವು 28 ವ್ಯಕ್ತಿಗಳನ್ನು ಗುರುತಿಸಿ ನಾವು ವೈದ್ಯ ಸಾಹಿತ್ಯ ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ. ಅದು ಮೊದಲು 5,000 ಮತ್ತೊಂದು ನೆನಪಿನ ಕಾಣಿಕೆ ಒಂದು ಫಲಕ ಇತ್ತು. ಆದರೆ ಇವತ್ತಿನ ಹೋದ ವರ್ಷ ಅಚ್ಚಿ ವರ್ಷ ಹಿಡ್ಕೊಂಡು ಅದನ್ನು 7,500 ರೂಪಾಯಿ ಮತ್ತು ಒಂದು ನೆನಪಿನ ಕಾಣಿಕೆ ಪ್ರಶಸ್ತಿ ಜೊತೆಗೆ ಅವರು ಹೋಗು ಬರುವ ಅವರೆಲ್ಲ ಆತಿಥ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಂತಂದ್ರೆ ಇದರ ಮೂಲ ಕೇಂದ್ರ ಬಿಂದು ಅಂತಂದರೆ ವೈದ್ಯಕೀಯ ವಿದ್ಯಾರ್ಥಿ ವೇತನ. ಸುಮಾರು ಅಂದಿನಿಂದ ಇಂದಿನವರೆಗೆ 100 ವಿದ್ಯಾರ್ಥಿನಿಗಳನ್ನು ನಾವು ಸಹಾಯ ಮಾಡಿದ್ದೇವೆ. ಹೋದ ಸಲನೂ ಸಹಿತ ಕೆಲವರು ಕೇಳಿದ್ರು, ಈ ಸಲನೂ ಬಹುಶಃ ತಮ್ಮ ಮನಸ್ಸಿನಲ್ಲಿ ಇರಬಹುದು ಅಂತಕ್ಕಂಥದ್ದು. ನಾವು ಯಾವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದೀವಿ ಅವರು ಪ್ರತಿಷ್ಠಾನಕ್ಕೆ ಸಹಾಯ ಮಾಡಲಿಕ್ಕತ್ತಾರೇನು ಅಂತಕ್ಕಂಥದ್ದು.
ಆದರೆ ನಾವು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ದೃಷ್ಟಿಯಿಂದ, ನಮ್ಮ ಸಂಕಲ್ಪದಿಂದ ಅವ್ರು ಮಾಡಬೇಕು ಅಂತಕ್ಕಂಥದ್ದು ನಾವೇನು ಆಶೆಯನ್ನು ಬಯಸಿಲ್ಲ. ಬಟ್ ಸ್ವ ಇಚ್ಛೆಯಿಂದ ಬಂದರೆ ಖಂಡಿತವಾಗಿ ಅವರನ್ನು ಸ್ವೀಕರಿಸ್ತೀವಿ. ಈಗಾಗಲೇ ಒಬ್ಬರು ಡಾಕ್ಟರ್ ನಿಮ್ಯಾನ್ಸ್ನಲ್ಲಿ MD ಸೈಕ್ಯಾಟ್ರಿ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ನಾನು ಸಹಿತ ಇದಕ್ಕೊಂದು ಕೊಡುಗೆಯನ್ನು ಕೊಡ್ತೀನಿ ಅಂತಕ್ಕಂಥದ್ದು. ಪ್ರತಿ ವರ್ಷ ಅದು ಕೇವಲ ಕರ್ನಾಟಕಕ್ಕೆ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರ್ತಿತ್ತು ಬಹಳಷ್ಟು ಜನ. ಬಟ್ ಈ ಸಲ ಒಂದು ಆಶ್ಚರ್ಯದ ಸಂಗತಿ ಅಂದರೆ, ನಾವು ತಮ್ಮೆಲ್ಲ ಮಾಧ್ಯಮದಲ್ಲಿ ನಮಗೆ ಅತ್ಯಂತ ಸ್ಪೇಸು ಮತ್ತು ಪ್ಲೇಸ್ ಕೊಟ್ಟು ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಾವು ಅನುವು ಮಾಡಿಕೊಟ್ಟಿದ್ದೀರಿ. ಇಡೀ ರಾಜ್ಯಾದ್ಯಂತ ಸಹಿತ ನಾವು ಪ್ರಕಟಣೆಯನ್ನು ಮೊದಲನೇ ಹೆಜ್ಜೆಯಲ್ಲಿ ತಾವು ಮಾಡಿದ್ದಕ್ಕೋಸ್ಕರ ನಾವು ಪ್ರತಿಷ್ಠಾನ ತಮಗೆ ಚಿರಋಣಿಯಾಗಿದ್ದೇವೆ. ಈ ವರ್ಷ ಕೇವಲ 11 ಪ್ರಶಸ್ತಿಗಳಿಗೋಸ್ಕರ 288 ಅಪ್ಲಿಕೇಶನ್ಸನ್ನು ಬಂತು. ಈ ಎಲ್ಲ ಅರ್ಜಿಗಳು ಸಾಮಾನ್ಯವಾಗಿ ಎಲ್ಲರೂ ಏನಂತಾರೆ ಅಂತಂದರೆ ಕರ್ನಾಟಕದಲ್ಲಿದ್ದಾರಂತ. ಬಟ್ ಅದು ನಮ್ಮ ವೆಬ್ಸೈಟ್ ನೋಡಿ ಆ ಹುಡುಗರು ಯಾರ್ಯಾರು ನೋಟಿಸ್ ಬೋರ್ಡ್ನಾಗ ಏನು ನಮ್ಮದು ಕಟ್ಟಿಂಗ್ ಹಾಕಿದ್ರು ಅವುಗಳನ್ನು ಇಡೀ ಇಂಡಿಯಾದಾಗೆ ಎಲ್ಲ ಕಡೆಗೆ ಸುತ್ತಾಡಿ, ಸ್ಟೂಡೆಂಟ್ಸ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಸ್ಟೂಡೆಂಟ್ಸ್ ಫ್ರಮ್ ಕೇರಳ, ಸ್ಟೂಡೆಂಟ್ಸ್ ಫ್ರಮ್ ಗುಜರಾತ್, ಮಹಾರಾಷ್ಟ್ರ ಅವರು ಸಹಿತ ಇದಕ್ಕೆ ಅಪ್ಲೈ ಮಾಡಿದ್ದಾರೆ. ಆದರೆ ಒಂದು ಪ್ರಶ್ನೆ ಏನಂತಂದರೆ, ನಾವು ಹಾಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಭಾಗದ ಯಾವುದೇ ಒಬ್ಬ ವಿದ್ಯಾರ್ಥಿ ಕರ್ನಾಟಕದಲ್ಲಿ ಅಥವಾ ಅಖಿಲ ಭಾರತೀಯ ವೈದ್ಯಕೀಯ ಸಂಸ್ಥೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಯಾರಾದರೂ ಮೆರಿಟಿನ ಮೇಲೆ ತೊಗೊಂಡಿದ್ರು ಅಂತಂದ್ರೆ ಅಂಥವರಿಗೆ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಅದನ್ನೇ ಸರ್ವ ಧರ್ಮದರ್ಶಿಗಳ ಸಭೆಯಲ್ಲಿ ಬಹುಶಃ ಮುಂದಿನ ವರ್ಷ ಒಂದು ಚರ್ಚೆಗೆ ಒಂದು ಅವಕಾಶ ಇಟ್ಟಿದ್ದೇವೆ. ಬೇರೆ ರಾಜ್ಯಗಳಿಂದ ಸಹಿತ ಹಾಕಿದ್ರೆ ನಾವು ಕೊಡಬೇಕು ಬೇಡೋ ಅಂತಕ್ಕಂಥದ್ದನ್ನು, ಯಾಕಂದ್ರೆ ನಮ್ಮ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆದರೆ ಅವ್ರಿಗೆ ಬೇರೆ ರೀತಿಯಿಂದ ಏನಾದರೂ ಸಹಾಯವಿದ್ದರೆ ಖಂಡಿತವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಒಂದು ವಿಶ್ವಾಸ ಹೇಳಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ಕಾರ್ಯದರ್ಶಿ ನರೇಂದ್ರ ಬಡ್ಶೇಶಿ, ಡಾಕ್ಟರ್ ರಾಜ್ಕುಮಾರ್ ರೆಡ್ಡಿ, ಸದಾನಂದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವಲ್ಲಿ ವಿಫಲರಾಗಿರುವ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಕ್ರಮ ಕೈಗೊಳ್ಳುವಂತೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಆಗ್ರಹಿಸಿದ್ದಾರೆ. ಬೀದಿ ನಾಯಿ ಕಡಿತಕ್ಕೆ ಒಳಗಾಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಗುವಿನ ಕುಟುಂಬಕ್ಕೆ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿ ಬೀದಿ ನಾಯಿಗಳ ದಾಳಿಯಿಂದಾಗಿ ಹಲವಾರು ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬೀದಿ ನಾಯಿಗಳಿಗೆ ಚುಚ್ಚುಮದ್ದು ನೀಡುವಲ್ಲಿ ಮತ್ತು ನಾಯಿಗಳ ಸಂತತಿ ನಿಯಂತ್ರಿಸುವಲ್ಲಿ ವಿಫಲರಾಗಿರುವ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಕಳೆದ ಕೆಡಿಪಿ ಸಭೆಯಲ್ಲಿ ಪಾಲಿಕೆ ಸದಸ್ಯೆ ವಿಜಯಲಕ್ಷ್ಮಿ ಅವರು ಧ್ವನಿ ಎತ್ತಿದ್ರು. ಸಂಬಂಧಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಕುರಿತು ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದರು. ಇವತ್ತು ಯುನೈಟೆಡ್ ಹಾಸ್ಪಿಟಲ್ನಲ್ಲಿ ಸಫ್ರಾ ಅಂತ ಒಂದು ಮಗಳು, ಇವತ್ತು ನಾಯಿಗಳ ಕಾಟಗಳು ನಮ್ಮ ಕಲಬುರಗಿ ಸಿಟಿನಲ್ಲಿ ಹಲವಾರು ವರ್ಷಲಿಂತ ಇವತ್ತು ನಾಯಿಗಳ ಕಾಟಗಳು ಭಾಳಷ್ಟಾಗಿದೆ. 2 ದಿನದಿಂದ ಸಫ್ರಾ ಮಗಳು ಏನಿದೆ ಪಾಪ, ಆಕಿನ ಮೇಲೆ ನಾಯಿಗಳು, ಹುಚ್ಚು ನಾಯಿಗಳು ಅಟ್ಯಾಕ್ ಮಾಡಿ ಇವತ್ತು ಸಫ್ರಾಗಿ ಭಾಳಷ್ಟು ಇಂಜೂರ್ಡ್ ಆಗಿದೆ. ಇವತ್ತು ಯುನೈಟೆಡ್ ಹಾಸ್ಪಿಟಲ್ನಲ್ಲಿ ನಾನು ಭೇಟಿಗೆ ಬಂದೆ, ಸಫ್ರಾಗಿ ಭೇಟಿಯಾಗಿದ್ದೀನಿ, ಇವತ್ತು ಅವ್ರ ಕುಟುಂಬದವ್ರಿಗೆ ಭೇಟಿಯಾಗಿದ್ದೀನಿ. ಪಾಪ ಮಗಳ ಮೇಲೆ ಇಷ್ಟು ಗಾಯಗಳಾಗಿದೆ ಅಂದರೆ ಇವತ್ತು ಇಲ್ಲಿ ಇದ್ದಂಥ ಅಧಿಕಾರಿಗಳು, ಇಲ್ಲಿ ಇದ್ದಂಥ ಕಾರ್ಪೊರೇಷನ್ ಕಮಿಷನರು ಮತ್ತು ಇಲ್ಲಿ ಇದ್ದಂಥ ಮೇಯರ್ ಅವರು, ಇವರಿಗೆ ನಾಚಿಕೆ ಬರ್ಬೇಕ್ರಿ. ಒಂದು ಮಗಳು ಇಲ್ಲಿ ಪಾಪ ಸಾವು ಭಕ್ತನಲ್ಲಿ ಇವತ್ತು ಸಾಯ್ಲಕ್ಕ ಅವರು ಏನೇನು ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಡಾಕ್ಟರ್ಸ್ ಉಳಿಸ್ಬೇಕಂತ. ಇವತ್ತು ಡಾಕ್ಟರ್ಸಿಗೆ ನಾನು ಮಾತಾಡಿದ್ರೆ ಅವ್ರು ಅಂತಾರೆ, ಸರ್ ನಾವು ಏನು ಹೇಳಕ್ಕೆ ಬರೋಲ್ಲ ಅಂತ ಮಾತಾಡ್ತಾರೆ. ಇವು ನಾಯಿಗಳು ಕಚ್ಚೋ ಕೇಸಸ್ ಏನಿರುತ್ತೆ ಅಂದರೆ ಇದು ಎಷ್ಟೋ ವರ್ಷ ಆದಮೇಲೂ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ ಅಂತ ಇವತ್ತು ಡಾಕ್ಟರ್ಸ್ ಹೇಳ್ತಾರೆ. ನಿನ್ನೆ ತಾನೇ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಇವತ್ತು GB ಮೀಟಿಂಗ್ ಕಾಲ್ಫಾರ್ಮ್ ಮಾಡಿದ್ರು. ನಿನ್ನೆ ಮಾಡಿದಾಗ ಅಲ್ಲಿ ಕೆಲವು ಕಾರ್ಪೊರೇಟರ್ಗಳು ಧರ್ನಾ ಕೂತಿದ್ರು. ಸಫ್ರಾ ಫ್ಯಾಮ್ಲಿಗೆ ಇವತ್ತು ನ್ಯಾಯ ಕೊಡಬೇಕಂತ ಧರ್ನಾ ಕೂತಾಗ ಕಮಿಷನರ್ ಅವರು
ದಕ್ಷಿಣ ಮತಕ್ಷೇತ್ರದ ಶಾಸಕರು ಸಫ್ರಾ ಫ್ಯಾಮ್ಲಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಂತ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇವತ್ತು ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲಂ ಪ್ರಭು ಪಾಟೀಲ್ ಅವರೇ, ತಾವು ಘೋಷಣೆ ಮಾಡಿದ್ರೆ ಆಗಲ್ಲ. ಇವತ್ತು ಯುನೈಟೆಡ್ ಹಾಸ್ಪಿಟಲಿಗೆ ತಾವಾಗಲಿ ನಾರ್ತ್ MLA ಆಗಲಿ ಇವತ್ತು ಬಂದು ಇವತ್ತು ಸಫ್ರಾ ಫ್ಯಾಮ್ಲಿ ಅವರಿಗೆ 5 ಲಕ್ಷ ರೂಪಾಯಿ ಚೆಕ್ ಕಮಿಷನರ್ ಸಾಹೇಬ್ರೆ ಕೊಡಬೇಕು. ಸೌತ್ MLA ನಾರ್ತ್ MLA ಸೇರಿ ತಾವು ಒಂದು 10 ಲಕ್ಷ ರೂಪಾಯಿ ಇವತ್ತು ಆ ಮಗಳಿಗೆ ಕೊಡಬೇಕಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಆ ಮಗಳ ಮೇಲೆ ಕಳ್ಕಳಿ ಇದ್ದರೆ ನಿಮ್ಮ ಮನ್ಯಾಗೂ ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಆಗ್ಬೋದು, ನಿಮ್ಮ ಮನ್ಯಾಗೂ ಮಕ್ಕಳಿದ್ದಾರೆ. ಆ ಮಗು ಮಾರಿ ನೋಡಿ ಇವತ್ತು ನೀವು ಆಕಿನ ಮುಂದಿಂದು ಸ್ಟಡಿಗಾಗಲಿ ಇವತ್ತು ಆಕಿಂದು ಏನೇನು ಖರ್ಚುಗಳು ಬರ್ತಾವ ಅವೆಲ್ಲ ನೀವು ಮೈ ಮೇಲೆ ತೊಗೊಂಡು ಇವತ್ತು ಸರ್ಕಾರ ಕಡೆಯಿಂದ ಅವ್ರ ಕುಟುಂಬದವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಹಲವಾರು ವರ್ಷಲಿಂತ ಪ್ರತಿ ವಾರ್ಡ್ನಲ್ಲಿ ನಾಯಿಗಳದ್ದು ಕಾಟಾಚಾರ ಭಾಳ ಆಗಿದೆ. ಹಲವಾರು ಕಡೆಯಿಂದ ಇವತ್ತು ಕಮಿಷನರ್ ಅವರಿಗೆ ನಾವು ಹಲವಾರು ಸಲ ABC ಡಾಗ್ಸ್ ಕಂಟ್ರೋಲ್ ಮಾಡೋಕ್ಕೆ ನಾವು ಮನವಿಗಳು ಕೊಟ್ಟಿದ್ದೆವು. ಇವತ್ತು ಕಮಿಷನರ್ ಅವರು ಒಂದು ಟೆಂಡರ್ ಕಾಲ್ಫಾರ್ಮ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು. ಕೆಲಸ ಸ್ಟಾರ್ಟ್ ಆದಮೇಲೆ ಆ ನಾಯಿ ಹಿಡಿಯೋರು ಓಡೋಗಿದ್ದಾರೆ. ಇವತ್ತು ಇಲ್ಲಿದ್ದಂಥ ಕಮಿಷನರ್ ಆಗಲಿ, ಮೇಯರ್ ಆಗಲಿ, ಕಾರ್ಪೊರೇಷನ್ ಅಧಿಕಾರಿಗಳಾಗಲಿ ಇವತ್ತು ನಾಯಿ ಹಿಡಿಯೋರು ಏನು ಓಡೋಗಿದ್ದಾರೆ, ಅವ್ರಿಗೆ ಹಿಡ್ಕೊಳ್ತಾರೆ. ಅವ್ರಿಗೆ ಮೊದಲು ಹಿಡ್ಕೊಂಡು ತರಬೇಕು. ಕಲಬುರಗಿ ಸಿಟಿನಲ್ಲಿ ಆ ಪ್ರಾಣಿಗಳಿಗೆ ಯಾವ ಥರ ನೀವು ಕಂಟ್ರೋಲ್ ಮಾಡ್ತೀರಿ ಅದು ನಿಮ್ಮ ಜಿಮ್ಮೆದಾರಿ ಇದೆ. ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಇಷ್ಟಪಡ್ತೀನಿ, ತಾವು ಒಂದು ಸಲ ಕಲಬುರಗಿಗೆ ಬಂದರೆ ಈ ಯುನೈಟೆಡ್ ಹಾಸ್ಪಿಟಲಿಗೆ ಬಂದು ಆ ಮಗುಗೆ ತಾವು ನೋಡಬೇಕಂತ ಇವತ್ತು ತಮಗೆ ಕೈ ಮುಗಿದು ಮನವಿ ಮಾಡ್ತೀನಿ. ಕೂಡಲೇ ನಗರದಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿ ಹಾವಳಿ ತಡೆಯಬೇಕೆಂದು ಕೃಷ್ಣಾರೆಡ್ಡಿಯವರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಮತ್ತು ಅಂಧ ಬಾಲಕರ ವಸತಿ ಶಾಲೆಯ ಅಧೀಕ್ಷಕರು ಸೇರಿದಂತೆ ಮಕ್ಕಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಶಿಕ್ಷಕರನ್ನು ಅಮಾನತುಗೊಳಿಸುವಂತೆ ನವ ಕರ್ನಾಟಕ ಅಂಗವಿಕಲರ ಗೌರವಧನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ ಮೇಟಿ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮತ್ತು ಅಂಧ ಬಾಲಕರ ವಸತಿ ಶಾಲೆಯ ಅಧೀಕ್ಷಕ ಸಾದಿಕ್ ಹುಸೇನ್ ಖಾನ್ ಹಾಗೂ ವಸತಿ ನಿಲಯದ ಪ್ರಭಾರಿ ಮೇಲ್ವಿಚಾರಕರಾದ ಜಗದೀಶ್ ನಾಯಕ್, ಸಹಾಯಕ ಮೇಲ್ವಿಚಾರಕರಾದ ಪ್ರಕಾಶ್ ಭಜಂತ್ರಿ ಹಾಗೂ ಇತರ ಶಿಕ್ಷಕರು ಒಂದಾಗಿ ಬಡ ಅಂಗವಿಕಲರ ಅಂಧ ಬಾಲಕರ ಮೇಲೆ ಸುಳ್ಳು ಆರೋಪ ಮಾಡಿ ನಿರಂತರ ಕಿರುಕುಳ ನಡೆಸುತ್ತಿರುವುದಲ್ಲದೆ ಮಕ್ಕಳನ್ನು ಶೈಕ್ಷಣಿಕವಾಗಿ ತುಳಿಯಲು ಹೊರಟಿದ್ದಾರೆ ಎಂದು ಆರೋಪಿಸಿದ ಅವರು, ಕೂಡಲೇ ಮಕ್ಕಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಅಧೀಕ್ಷಕರು ಹಾಗೂ ಶಿಕ್ಷಕರನ್ನು ಸೇವೆಯಿಂದ ಅಮಾನತುಗೊಳಿಸಿ ಸಂಬಂಧಿಸಿದ ಇಲಾಖೆ ಮಟ್ಟದ ತನಿಖೆ ನಡೆಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ. ಆದೇಶ ಮಾಡಿ ಹೋಗಿದ್ದರು. ಆದರೆ ನಂತರದ ದಿನಗಳಲ್ಲಿ ಉಪನಿರ್ದೇಶಕರು DD ಅವರು ಈ ಹುಡುಗರನ್ನು ಯಾವುದೇ ಕಾರಣಕ್ಕೂ ನಾವು ಹಾಸ್ಟೆಲ್ದಲ್ಲಿ ಇಟ್ಟುಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಜಗದೀಶ್ ನಾಯಕ್, ಪ್ರಕಾಶ್ ಭಜಂತ್ರಿ, ಬಾಳು ಜಾಧವ್, ಗಾಳಪ್ಪ ಬಡದಾಳ್ ಇವರ ಶಿಕ್ಷಕರು ಪಟ್ಟು ಹುಡುಗರ ಪ್ರಯುಕ್ತ ಈ ಹುಡುಗರನ್ನು ಮೈಸೂರಿನ ಅಂಧ ವಸತಿ ನಿಲಯಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವರು ಮಾಡಿದ ತಪ್ಪಾದರೆ ಏನು, ಈ ಒಂದು ಕ್ವಶನ್ ಅರೇಂಜ್ ಆಗುತ್ತೆ. ಈ ಹುಡುಗರು ಇರೋದು ಇಲ್ಲಿ ಮನೆಯಲ್ಲಿ, ಮೈಸೂರಿಗೆ ಹೋಗಿ 2 ತಿಂಗಳ ಅವಧಿ ಇರೋದ್ರಿಂದ 2 ತಿಂಗಳ ಅಲ್ಲಿ ಹೋಗಿ ಕಲಿಯಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಮುಂದುವರಿಸಬೇಕಂತ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಒತ್ತಾಯಿಸುತ್ತಿದ್ದೇವೆ. ಮತ್ತು ಇನ್ನೂ ಒಂದು ವಿಷಯ, ನಾವು ಈ ಮಕ್ಕಳ ಒಂದು ಸಮಸ್ಯೆ ಕುರಿತು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮ ಮೇಲೆ ಇಶ್ಯೂ ಯಾರು ಇರ್ತಾರೆ ಅವ್ರ ಮೇಲೆ ಒಂದು ದಬಾ ಹಾಕೋ ಕೆಲಸ ಅಲ್ಲಿರ್ತಕ್ಕಂಥ ಸಾದಿಕ್ ಖಾನ್ ಅವರು, ಸೂಪರ್ಡೆಂಟ್ ಅವರು ಮಾಡ್ತಾರೆ. ನಮ್ಮ ಮೇಲೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ FIR ಹಾಕ್ಸಿದ್ರು. ಸಾಮಾಜಿಕ ಇಶ್ಯೂ ಎತ್ತರ ಮೇಲೆ FIR ಹಾಕಿದಾಗ ಇಂಥ ಅಂಧ ಮಕ್ಕಳ ಹುಡುಗರಿಗೆ ಹೇಗೆ ಇವರು ಕಾಪಾಡ್ತಾರೆ ಅನ್ನೋ ಪ್ರಶ್ನೆ ಇವತ್ತು ಉದ್ಭವ ಆಗ್ತದೆ. ಅದಕ್ಕಾಗಿ ನಾವು ಹೇಳೋದಿಷ್ಟೇ, ಹೋದ ವರ್ಷ ಆ ಶಾಲೆಯಲ್ಲಿ 60 ಮಕ್ಕಳ ಸಂಖ್ಯೆ ದಾಖಲಾತಿ ಇತ್ತು, ಈಗ ಕೇವಲ 25. ಯಾಕೆ ದಾಖಲಾತಿ ಸಂಖ್ಯೆ ಇರುತ್ತೆ ಅನ್ನೋದೊಂದು ಪ್ರಶ್ನೆ.
ಅಲ್ಲಿರ್ತಕ್ಕಂಥ ಅವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಶಿಕ್ಷಕರ ದಬಾವು, ಇವೆಲ್ಲದರ ಮಧ್ಯದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತವೆ. ಕರ್ನಾಟಕದಲ್ಲಿ ಇರೋದು 4 ಶಾಲೆಗಳು, ಅಂಧ ಮಕ್ಕಳ ಶಾಲೆ ಇರೋದು 4, ಒಂದು ಗುಲ್ಬರ್ಗ, ಒಂದು ಮೈಸೂರು, ಇನ್ನೊಂದು ಧಾರವಾಡ. ಇದೇ ಥರ ಮಾಡಿದರೆ ಇವತ್ತು ನಾಳೆ ಆ ಶಾಲೆ ಅಂಧ ಬಾಲಕರ ವಸತಿ ಶಾಲೆ ಮುಚ್ಚುವ ಆತಂಕ ಇದೆ. ಈ ವರ್ಷ ಇರೋದು 26 ಮಾತ್ರ ದಾಖಲಾತಿಗಳು. ಅಂದರೆ ಅವ್ಯವಸ್ಥೆ ಕೊಂಡು ಯಾರೋ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಈ ವ್ಯವಸ್ಥೆ ಸರಿಪಡಿಸಬೇಕಾದರೆ ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನು ವರ್ಗಾವಣೆ ಮಾಡಬೇಕು ಅಥವಾ ಅಮಾನತುಗೊಳಿಸಬೇಕು. ಅಂದಾಗ ಅಲ್ಲಿರುವ ವ್ಯವಸ್ಥೆ ಸರಿಪಡಲಿಕ್ಕೆ ಸಾಧ್ಯ. ವ್ಯವಸ್ಥೆ ಮತ್ತು ಶಿಕ್ಷಕರನ್ನು ಸೋಂಬೇರಿ ಆಗ್ಯಾರ, ಆ ತಾಣವನ್ನು ಆ ವಾತಾವರಣ ಹದಗೆಡಿಸಿದ ಆರೋಪನೇ ಶಿಕ್ಷಕರು ಹೊರಬೇಕಾಗ್ತದೆ. ವಸತಿ ನಿಲಯದಿಂದ ಹುಡುಗರು ಯಾವತ್ತೂ ಹೊರಗಡೆ ಹೋಗಲ್ಲ, ಅಲ್ಲೇ ಇರ್ತಾರೆ. ಪೇರೆಂಟ್ಸ್ ಬಂದರೂ ಅಲ್ಲೇ ಮಾತಾಡಬೇಕು, ಹೊರಗಡೆ ಹೋಗುವಂಥ ವಾತಾವರಣ ಇಲ್ಲ. ಈ ಮಕ್ಕಳ ಮೇಲೆ ಆರೋಪ ಮಾಡ್ತಾರೆ, ಮಕ್ಕಳು ಕುಡಿದಿದ್ದಾರೆ ಮತ್ತು ಸಣ್ಣ ಮಕ್ಕಳ ಮೇಲೆ ಲೈಂಗಿಕ ಆರೋಪ ಮಾಡಿರುತ್ತೆ. ಈ 4 ಮಂದಿ ಮೇಲೆ ಆರೋಪ ಮಾಡ್ತಾರೆ. ಈ ಶುದ್ಧ ಸುಳ್ಳು ಅದ. ನಾವು ಸುಮಾರು 1 ತಿಂಗಳಿಂದ ಇದರ ಹಿಂದೆ ಬೆನ್ನತ್ತಿ ಸರ್ಚ್ ಮಾಡಿದೆವು, ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಶಿಕ್ಷಕರಾದಂಥ ಈ ವಾರ್ಡನ್ ಇರೋಂಥ ಜಗದೀಶ್ ನಾಯಕ್ ವಾರ್ಡನ್ ಕಮ್ ಸಂಗೀತ ಶಿಕ್ಷಕರು ಅವ್ರು 2019ರಲ್ಲಿ ಈ ಸ್ಕೂಲಲ್ಲಿ ಬಂದಿದ್ದಾರೆ ಸರ್, ಸಂಗೀತ ಶಿಕ್ಷಕರು. ಇವತ್ತಿಗೂ ಜೂನಿಯರ್ ಮತ್ತು ಸೀನಿಯರ್ ಒಂದು ಹುಡುಗರನ್ನು ಎಕ್ಸಾಮ್ ಕೊಡಿಸಿ ಪಾಸ್ ಮಾಡುವಂಥ ವ್ಯವಸ್ಥೆ ಅವ್ರು ಮಾಡಿಲ್ಲ. ಆಮೇಲೆ ಪಾಠ ಮಾಡಿ ಸರ್, ನಮ್ಮ ಪಾಠ ಟೈಮ್ ಸಂಗೀತ ಪಾಠ ಮಾಡಿದ್ರೆ ಇಲ್ಲ ನಾನು ಇವತ್ತು ನೋಡಿಲ್ಲ ಅಂತೇಳಿ ನಿದ್ದೆ ಮಾಡ್ತಾರೆ ಸರ್. ನಿಮ್ಗೆ ಅದು ಫೋಟೋ ನಾವು ಹಚ್ಚಿದ್ದೀವಿ, ಸ್ಕೂಲಲ್ಲಿ ನಿದ್ದೆ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ದತ್ತಾತ್ರೇಯ ಕುಟಕಿ, ಫಕೀರ್ ಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯ ಇಂದಿನ ಉಷ್ಣಾಂಶ ಹೀಗಿದೆ. ಕಲಬುರಗಿಯ ಇಂದಿನ ಉಷ್ಣಾಂಶ ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕನಿಷ್ಠ 25 ಸ್ಥಾನ ಗೆಲ್ಲೋದು ಖಚಿತ. ನಗರದಲ್ಲಿ ತೇಜಸ್ವಿ ಸೂರ್ಯ ಹೇಳಿಕೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೆಲ್ಲ ದೇಶಕ್ಕೆ ಅನ್ಯಾಯ ಮಾಡಿದೆ, ಸಿಟಿ ರವಿ ಆರೋಪ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ರಿಲೀಸ್, ಕಲಬುರಗಿಯಲ್ಲಿ ಅಭಿಮಾನಿಗಳ ಸಂಭ್ರಮ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.